ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಕನ್ನಡ ಬರೆಯೋವಂಥವರಿಗೆ ಒಂದು ಒಳ್ಳೆಯ ಅವಕಾಶವಿದೆ. ಹಬ್ಬಗಳು ಬಂದಾಗಲೆಲ್ಲ ನಾನು ಈ ರೀತಿಯಾದಂತಹ ಅಂದರೆ ಕನ್ನಡ ಬರೆಯೋಕ್ಕೆ ಬರುವಂಥವರಿಗೆ ಒಂದಷ್ಟು ಬಹುಮಾನ, ಅದು ಒಳ್ಳೆ ದೊಡ್ಡ ಮೊತ್ತದಲ್ಲಿ ಬಹುಮಾನ ಸಿಗುವಂತಹ ಅವಕಾಶಗಳ ಬಗ್ಗೆ ನಾನು ತಿಳಿಸ್ತಾನೆ ಇರ್ತೀನಿ. ಅದೇ ರೀತಿಯಾಗಿ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬದ ಸಮಯದಲ್ಲಿ ಕನ್ನಡ ಬರೆಯೋಕ್ಕೆ ಬರುವಂಥವರಿಗೆ, ಬರೆಯೋ ಆಸಕ್ತಿ ಇರುವಂಥವರಿಗೆ ಒಂದೊಳ್ಳೆ ಅವಕಾಶವಿದೆ. ಇದರಲ್ಲಿ ಪ್ರಥಮ ಬಹುಮಾನವೇ 25,000 ರೂಪಾಯಿ ಸಿಗ್ತಾ ಇದೆ. ಎರಡನೇ ಬಹುಮಾನ ಬಂದು 15,000 ರೂಪಾಯಿ ಸಿಗ್ತಾ ಇದೆ. ಮೂರನೇ ಬಹುಮಾನ ಬಂದು 10,000 ರೂಪಾಯಿ ಸಿಗ್ತಾ ಇದೆ. ಇದರ ಜೊತೆಗೆ ಇನ್ನುಳಿದಂತೆ 5 ಜನರಿಗೆ ತಲಾ 5,000 ರೂಪಾಯಿ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಇದು ಬಂದು ಯುಗಾದಿ ಹಬ್ಬದ ಪ್ರಯುಕ್ತ ಪ್ರಜಾವಾಣಿ ಪತ್ರಿಕೆಯವರು ಹಾಗೆ ವೀರಲೋಕ ಪಬ್ಲಿಕೇಶನ್ಸ್ ಅವರು ಕಂಬೈನ್ ಆಗಿ ನಡೆಸ್ತಾ ಇರುವಂತಹ ಒಂದು ಸ್ಪರ್ಧೆಯಾಗಿರುತ್ತೆ. ಇದು ಒಂದು ನಾಟಕ ರಚನೆ ಸ್ಪರ್ಧೆ, 2025ನೇ ಸಾಲಿನ ನಾಟಕ ರಚನೆ ಸ್ಪರ್ಧೆಯಾಗಿರುತ್ತೆ. ಕಂಪ್ಲೀಟ್ ಸ್ಪರ್ಧೆ ಬಹಳ ಪಾರದರ್ಶಕವಾಗಿ ನಡೆಯುತ್ತೆ. ಯಾವುದೇ ರೀತಿಯಾದಂತಹ ಮೋಸ ಅಥವಾ ಅವ್ರಿಗೆ ಏನೋ ಕೊಟ್ಕೊಳ್ಳೋದು ಆ ಥರ ಏನೂ ನಡೆಯಲ್ಲ. ಜೆನ್ಯೂನ್ ಆಗಿ ಯಾರು ಚೆನ್ನಾಗಿ ಬರೆದು ಕಳಿಸಿರ್ತಾರೆ ಅಂಥವರಿಗೆ ಈ ಒಂದು ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ ಇರುತ್ತೆ. ಇನ್ನು ಏನೇನು ಕಂಡೀಷನು, ಏನು ಬರೀಬೇಕು, ಹೇಗೆ ಬರೀಬೇಕು, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಸಕ್ತಿ ಇರುವಂಥವ್ರು ಖಂಡಿತವಾಗ್ಲೂ ಇದರಲ್ಲಿ ನೀವು ಭಾಗವಹಿಸ್ಬೋದಾಗಿದೆ. ಇನ್ನು ಸ್ಪರ್ಧೆಗಳ ನಿಯಮಗಳು ಹೇಗಿರುತ್ತೆ ಅಂತಂದರೆ, ಇದು ಬಂದು ನಾಟಕ ರಚನಾ ಸ್ಪರ್ಧೆ, ಅಂದರೆ ನಾಟಕವನ್ನು ಬರೆದು ಕಳಿಸ್ಬೇಕಾಗಿರುತ್ತೆ. ಈ ಒಂದು ನಾಟಕವನ್ನು ಬರೆಯೋದಕ್ಕೆ ನಿಯಮಗಳು ಬಂದು, ವಸ್ತುವಿನ ಆಯ್ಕೆಗೆ ಯಾವುದೇ ನಿರ್ಬಂಧಗಳಿಲ್ಲ. ಅಂದರೆ ನಿಮಗೆ ಇಷ್ಟ ಬಂದಂತಹ ಟಾಪಿಕ್ ಬಗ್ಗೆ ನೀವು ಈ ಒಂದು ನಾಟಕವನ್ನು ಬರಿಬಹುದಾಗಿದೆ. ಸೊ ಯಾವುದೇ ರೀತಿಯಾದಂತಹ ಇಂಥ ವಿಷಯದ ಬಗ್ಗೆನೇ ಬರಿಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಕಂಡೀಷನ್ ಇರೋದಿಲ್ಲ. ಇನ್ನು ನಾಟಕ ಕನ್ನಡ ಭಾಷೆಯಲ್ಲಿನ ಸ್ವತಂತ್ರ ರಚನೆಯಾಗಿರಬೇಕು, ಅಂದರೆ ಕನ್ನಡ ಭಾಷೆಯಲ್ಲೇ ಬರೀಬೇಕು. ಸೊ ಸ್ವತಂತ್ರ ರಚನೆಯಾಗಿರಬೇಕು. ಯಾವುದೇ ಭಾಷೆಯ ಅನುವಾದವಾಗಿರಬಾರ್ದು. ಬೇರೆ ಒಂದು ಭಾಷೆಯಲ್ಲಿ ಏನೋ ನಾಟಕ ಬಂದಿದೆ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ಬಿಡ್ತೀನಿ ಅಂತಂದರೆ ಆ ರೀತಿಯಾಗಿ ಮಾಡಿರಬಾರ್ದು. ಸ್ವತಂತ್ರ ರಚನೆಯಾಗಿರಬೇಕು. ಜೊತೆಗೆ ಈ ಮೊದಲು ಮಾಧ್ಯಮದಲ್ಲಿ ಪ್ರಕಟ ಅಥವಾ ಪ್ರಸಾರವಾಗಿರಬಾರ್ದು. ಅಂದರೆ ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಸಾರವಾಗಿರಬಾರ್ದು. ಹಾಗೆ ಈ ಪ್ರಿಂಟ್ ಮೀಡಿಯಾದಲ್ಲಿ ಯಾವುದೇ ನಿಮ್ಮ ಈ ಒಂದು ಏನು ಕಳಿಸ್ತೀರ ನಾಟಕ ಅದು ಪ್ರಕಟ ಆಗಿರಬಾರ್ದು. ಹೊಸ ಒಂದು ನಾಟಕ ಅಂದರೆ ನೀವು ಬರೆದಿರುವಂತಹ ಹಳೆ ನಾಟಕ ಆದರೂ ಸರಿಯೇ ಎಲ್ಲೂ ಕೂಡ ಪಬ್ಲಿಷ್ ಆಗಿರಬಾರ್ದು. ಇನ್ನು ರಚನೆ 3 ಅಂಕದ್ದಾಗಿರಬೇಕು. ನಾಟಕೀಯತೆ ಪ್ರಧಾನ ಗುಣವಾಗಿರಬೇಕು. ರಚನೆಯನ್ನು ಕಡ್ಡಾಯವಾಗಿ ಟೈಪ್ ಮಾಡಿ 2 ಪ್ರತಿಗಳಲ್ಲಿ ಕಳುಹಿಸಬೇಕು. ಬರೀಬಾರ್ದು, ಟೈಪ್ ಮಾಡಬೇಕು. ಟೈಪ್ ಮಾಡಿ 2 ಕಾಪೀಸನ್ನು ಕಳಿಸ್ಬೇಕಂತೆ. ಇದು ಬಂದು A4 ಸೈಜ್ ಶೀಟ್ ಏನು ಬರುತ್ತೆ, A4 ಸೈಜ್ ಶೀಟ್, ನಾರ್ಮಲ್ ಶೀಟ್ ಪ್ರಿಂಟೌಟ್ ಬರುತ್ತಲ್ಲ, ಆ ಒಂದು A4 ಸೈಜ್ ಅಳತೆಯಲ್ಲಿ 45ರಿಂದ 50 ಪುಟಗಳ ಮಿತಿಯಲ್ಲಿ ಈ ಒಂದು ನಾಟಕ ಇರಬೇಕಾಗುತ್ತೆ. ಇನ್ನು ಫಾಂಟ್ ಸೈಜ್ ಕೂಡ ಕೊಟ್ಟಿದ್ದಾರೆ ಅವರು. ಟೈಪ್ ಮಾಡಿದಾಗ ಫಾಂಟ್ ಸೈಜು ನಿಮಗೆ 12 ಮಾತ್ರನೇ ಇರಬೇಕು. 12 ಅದು ಕಂಪಲ್ಸರಿ ಮಾಡಿದ್ದಾರೆ. ರೂಲ್ಸ್ ಎಲ್ಲ ಕರೆಕ್ಟಾಗಿ 12 ಮಾಡ್ಕೊಳ್ಳಿ. ಜೊತೆಗೆ 45ರಿಂದ 50 ಪುಟಗಳಲ್ಲಿ ನಿಮ್ಮ ಒಂದು ಏನು ಬರವಣಿಗೆ ಬರೀತೀರಾ ಆ ಒಂದು ನಾಟಕದ ಬರವಣಿಗೆ 50 ಪುಟದ ಒಳಗಿರಬೇಕಾಗಿರುತ್ತೆ. ನೆಕ್ಸ್ಟು ಅದ್ರ ಜೊತೆಗೆ ನಾಟಕ ಬರೆದಾದ್ಮೇಲೆ ಬೇರೆ ಒಂದು ಪುಟದಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸನ್ನು ಸಪ್ರೇಟ್ ಶೀಟಲ್ಲಿ ನೀಟಾಗಿ ಬರೀಬೇಕು. ಬರೆದು ನಿಮ್ಮ ಒಂದು ಪಾಸ್ಪೋರ್ಟ್, ಅಂದರೆ ಕಲರ್ದು ಪಾಸ್ಪೋರ್ಟ್ ಫೋಟೋನ ಅಂಟಿಸಿರಬೇಕಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಬಯೋಡಾಟಾವನ್ನು ಚಿಕ್ಕದಾಗಿ, ನಿಮ್ಮ ಒಂದು ಪರಿಚಯ ಏನಿರುತ್ತೆ ಆ ಒಂದು ಪರಿಚಯದ ಒಂದು ಬಯೋಡಾಟಾವನ್ನು ಕಳಿಸ್ಬೇಕಾಗುತ್ತೆ. ಈ ಏನು ಕಳಿಸ್ಕೊಡ್ತೀರಾ ಎನ್ವಲಪ್ ಕವರ್ ಏನಿರುತ್ತೆ ಆ ಒಂದು ಕವರ್ ಮೇಲೆ ಪ್ರಜಾವಾಣಿ ಯುಗಾದಿ ನಾಟಕ ರಚನಾ ಸ್ಪರ್ಧೆಗಾಗಿ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರಲೇಬೇಕು. ಅಂದರೆ ಏನು ನಾಟಕ ಬರೆದು ಎನ್ವಲಪ್ ಕವರಲ್ಲಿ ಹಾಕಿ ಕಳಿಸ್ತಿರಲ್ಲ, ಎನ್ವಲಪ್ ಕವರ್ ಮೇಲೆ ಈ ರೀತಿಯಾಗಿ ಪ್ರಜಾವಾಣಿ ಯುಗಾದಿ ನಾಟಕ ರಚನಾ ಸ್ಪರ್ಧೆಗಾಗಿ ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ಬರೆದಿರಬೇಕು ಅಂತ ತಿಳಿಸಿದ್ದಾರೆ. ಜೊತೆಗೆ ಪ್ರಜಾವಾಣಿ ಪೇಪರ್ನಲ್ಲಿ ಕೆಲಸ ಮಾಡ್ತಿರುವಂತಹ ಯಾವ ಸಿಬ್ಬಂದಿಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗಿಲ್ಲ. ಹಾಗೆ ಸಿಬ್ಬಂದಿಗಳ ಮತ್ತು ಕುಟುಂಬದವರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗಿಲ್ಲ. ಇನ್ನು ಸ್ಪರ್ಧೆಗೆ ಕಳುಹಿಸಿದಂತಹ ರಚನೆಗಳನ್ನು, ನೀವು ಕಳಿಸಿರುವಂತಹ ನಾಟಕಗಳನ್ನು ಅವರು ರಿಟರ್ನನ್ನು ಮಾಡೋದಿಲ್ಲ. ಅದು ತಿಳಿಸ್ಬಿಟ್ಟಿದ್ದಾರೆ ಮುಂಚೆ. ಆಮೇಲೆ ನಾವು ಸೆಲೆಕ್ಟ್ ಆಗಿಲ್ಲ, ಪ್ರೈಸ್ ಬಂದಿಲ್ಲ, ವಾಪಸ್ ಕೊಡಿ ಅಂದರೆ ಕೊಡಲ್ಲ. ಜೊತೆಗೆ ಸೆಲೆಕ್ಟ್ ಆದಮೇಲೆ ನಿಮಗೆ ಅದು ವಾಪಸ್ ಅಂತೂ ನಿಮಗೆ ಬರೋದಿಲ್ಲ. ಇನ್ನು ಬಹುಮಾನಿತ ನಾಟಕಗಳು ಅಂದರೆ ಸೆಲೆಕ್ಟ್ ಆಗಿ ಯಾರಿಗೆ ಪ್ರೈಸನ್ನು ಕೊಡ್ತಾರೋ ಆ ಒಂದು ನಾಟಕಗಳನ್ನು ಯಾವುದೇ ಸ್ವರೂಪದಲ್ಲಿ ಯಾವಾಗ ಬೇಕಾದರೂ ಬಳಸುವ ಹಕ್ಕುಗಳನ್ನು ದಿ ಪ್ರಿಂಟರ್ಸ್, ಅಂದರೆ ಪೇಪರ್ನವರು ಆ ಒಂದು ಹಕ್ಕುಗಳನ್ನು ಹೊಂದಿರ್ತಾರೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಜೊತೆಗೆ ಸಂಪಾದಕರ ತೀರ್ಮಾನವೇ ಅಂತಿಮ. ಇನ್ನು ಈ ಒಂದು ಪ್ರೈಸ್ ಯಾರಿಗೆ ಹೋಗಬೇಕು ಅಂತ ನಾಟಕಗಳನ್ನು ಆಯ್ಕೆ ಮಾಡ್ಕೋತಾರಲ್ಲ ಅದು ಅವರ ಒಂದು ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅದರ ಮೇಲೆ ನೀವು ಯಾವುದೇ ರೀತಿಯಂಥ ಅಪೀಲ್ ಹೋಗೋಕ್ಕೆ ಚಾನ್ಸ್ ಇರೋದಿಲ್ಲ. ಇನ್ನು ಆಗಲೇ ಹೇಳ್ದಂಗೆ ಬಹುಮಾನ ಬಂದು, ಮೊದಲನೇ ಬಹುಮಾನ 25,000 ರೂಪಾಯಿ ಇದೆ, ಎರಡನೇ ಬಹುಮಾನ 15,000 ಇದೆ, ಮೂರನೇ ಬಹುಮಾನ 10,000 ಇದೆ. ಇದರ ಜೊತೆಗೆ ಇನ್ನೂ 5 ನಾಟಕಗಳಿಗೆ, ಅಂದರೆ ತೀರ್ಪುಗಾರರು ಮೆಚ್ಚುಗೆ ವ್ಯಕ್ತಪಡಿಸಿದಂತಹ 5 ನಾಟಕಗಳಿಗೆ ತಲಾ 5,000 ರೂಪಾಯಿ ಬಹುಮಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು
ಏನು ನಾಟಕವನ್ನು ಕಳಿಸೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 28, ಇನ್ನು 1 ತಿಂಗಳು ಕಾಲಾವಕಾಶ ಇದೆ. ಸೊ ಫೆಬ್ರವರಿ 28, 2025 ನೀವು 2 ಪ್ರತಿಗಳಲ್ಲಿ ಈ ಒಂದು ನಾಟಕ ಅಂದರೆ 2 ಕಾಪೀಸನ್ನು ನಾಟಕವನ್ನು ಕಳಿಸ್ಬೇಕಾಗುತ್ತೆ. ಜೊತೆಗೆ ನಿಮ್ಮೊಂದು ಬಯೋಡಾಟಾ, ಪೋಸ್ಟಲ್ ಅಡ್ರೆಸ್ಸು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಕಲರ್ ಫೋಟೋ ಆಗಿರಬೇಕು, ಅದನ್ನು ನೀವು ಕಳಿಸ್ಬೇಕಾಗತ್ತೆ. ಇನ್ನು ಎಲ್ಲಿಗೆ ಕಳಿಸ್ಬೇಕಂದ್ರೆ ಅಡ್ರೆಸ್ ಬಂದು ಸಂಪಾದಕರು, ಡಿಸ್ಕ್ರಿಪ್ಷನಲ್ಲಿ ಕೂಡ ನೀಟಾಗಿ ಕೊಟ್ಟಿರ್ತೀನಿ, ಇಲ್ಲೂ ಕೂಡ ಹೇಳ್ತೀನಿ. ಸಂಪಾದಕರು ಪ್ರಜಾವಾಣಿ ಯುಗಾದಿ ನಾಟಕ ರಚನಾ ಸ್ಪರ್ಧೆ ವಿಭಾಗ, ಪ್ರಜಾವಾಣಿ ನಂಬರ್ 75, ಮಹಾತ್ಮ ಗಾಂಧಿ ರಸ್ತೆ, ಬೆಂಗಳೂರು 560001 ಈ ಒಂದು ಪಿನ್ ನಂಬರು. ಇದನ್ನು ಹಾಕಿ ನೀವು ಎನ್ವೆಲಪ್ ಕವರ್ನಲ್ಲಿ ಪ್ರಿಂಟೌಟ್, ನಾಟಕದ ಪ್ರಿಂಟೌಟ್ಗಳನ್ನು ಹಾಕಿ ಕಳುಹಿಸಬೇಕಾಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಅಡ್ರೆಸ್ಸನ್ನು ಕೊಡ್ತೀನಿ. ಸೊ ಕನ್ನಡ ಬರೆಯುವಂತಹ ಆಸಕ್ತಿ ಇರುವಂಥವರಿಗೆ, ಬರೆಯೋ ಅಭ್ಯಾಸ ಇರುವಂಥವರು, ಈ ರೀತಿಯಾಗಿ ಯಾವುದಾದ್ರು ಒಂದು ಸ್ಪರ್ಧೆಗಾಗಿ ಕಾಯ್ತಾ ಇರುವಂಥವರು ಈ ಒಂದು ಅವಕಾಶವನ್ನು ಬಳಸ್ಕೋಬೋದಾಗಿದೆ. ಇದು ಜೆನ್ಯೂನ್ ಆಗಿ ನಡೆಯುವಂಥ ಕಾಂಪಿಟೇಷನ್ ಆಗಿರುತ್ತೆ. ಬರೆದಂತಹ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಪ್ರೈಸ್ ಬರೋದಿಲ್ಲ, ಬಟ್ ಭಾಗವಹಿಸಿದರೆ ನಾವೇನು ಕಳ್ಕೊಳ್ಳೋದಿಲ್ಲ. ಭಾಗವಹಿಸಿದಂತಹ ಅದೃಷ್ಟ ಇದ್ದರೆ, ನಿಮ್ಮ ಒಂದು ನಾಟಕಗಳೇ ಚೆನ್ನಾಗಿದ್ದರೆ ನಿಮಗೆ ಪ್ರೈಸ್ ಬಂದರೂ ಬರುತ್ತೆ. ಸೊ 3 + 5 8 ಜನರಿಗೆ ಬಹುಮಾನ ಅಂತೂ ಖಚಿತವಾಗಿ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿ, ಎಮೋಷನಲ್ ಲವ್ ಸ್ಟೋರಿ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರನ್ನು ಹಾಕಿದ್ದೀನಿ. ಆ ಒಂದು ನಂಬರ್ಗೆ ಫೋನ್ ಮಾಡಿ, ಡಿಸ್ಪ್ಲೇಲಿ ಕೂಡ ಬರ್ತಾ ಇರೋದೆ, ಆ ನಂಬರ್ಗೆ ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಸಾಕು, ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.